ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಮಹಾ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ. ನಾನು ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ, ಮುಂದಿನ ಸಂಚಿಕೆಯಲ್ಲಿ ಈ ನಕ್ಷತ್ರದವರು ಸದಾಕಾಲ ಒಳ್ಳೆ ಫಲವನ್ನೇ ಅಪೇಕ್ಷೆ ಮಾಡ್ತಾರಾ, ಅಥವಾ ಗೊತ್ತೋ ಗೊತ್ತಿಲ್ಲದೋ ಒಂದು ಸ್ವಲ್ಪನಾದ್ರು ಕಷ್ಟ ಅಥವಾ ನೋವುಗಳನ್ನು ಅನುಭವಿಸ್ತಾರಾ ಅಂತ ತುಂಬ ಜನ ಕೇಳ್ತಿರ್ತಾರೆ. ಮಹಾನಕ್ಷತ್ರ ಅಂದರೆ ತುಂಬ ಜನ ತಲೆಯಲ್ಲಿ ಹೋಗಿರೋದು ಏನು ಅಂದರೆ, ಎಲ್ಲವೂ ಕೂಡ ಜಯತ್ವ ಪ್ರಾಪ್ತವಾಗತ್ತೆ, ಎಲ್ಲವೂ ಒಳ್ಳೆಯದಾಗತ್ತೆ ಅಂತ. ಖಂಡಿತವಾಗಿ ಹೌದಾ? ಖಂಡಿತ ಎಲ್ಲವನ್ನು ಕೂಡ ತಿಳಿಸ್ಕೊಳ್ತಾ ಹೋಗ್ತೀನಿ. ಈ ಮೃಗಶಿರ ನಕ್ಷತ್ರದಲ್ಲಿ 4 ಪಾದಗಳು ಬರುತ್ತೆ. ಮೊದಲು ಮತ್ತು 2ನೇ ಪಾದ ವೃಷಭ ರಾಶಿಗೆ ಸೇರಿದ್ರೆ, 3 ಮತ್ತು 4ನೇ ಪಾದ ಮಿಥುನ ರಾಶಿಗೆ ಸೇರುತ್ತೆ. ಈ ನಕ್ಷತ್ರದಲ್ಲಿ ಯಾರು ಜನನವಾಗಿರುತ್ತೋ ಅವರದು ದೇವಗಣ, ಸದಾಕಾಲ ಸಾಫ್ಟ್ ನೇಚರ್, ಅವರಾಯಿತು ಅವ್ರ ಕೆಲಸ ಆಯಿತು ಅಂತ. ನೀವು ಅಬ್ಸರ್ವ್ ಮಾಡಿ, ಈ ನಕ್ಷತ್ರದಲ್ಲಿ ಯಾರು ಜನನವಾಗಿದ್ದರೆ ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಮಕ್ಕಳುಗಳೇ ಆಗಿರ್ಬೋದು ಅಥವಾ ಸಂಬಂಧಿಕರೇ ಆಗಿರ್ಬೋದು, ಸದಾಕಾಲ ಶಾಂತ ಮನಸ್ಕರಾಗಿರ್ತಾರೆ. ಅವರಾಯಿತು ಅವ್ರ ಕೆಲಸ ಆಯಿತು, ಯಾರ ವಿಚಾರಕ್ಕೂ ಹೋಗೋದಿಲ್ಲ, ಯಾರ ಬಗ್ಗೆನೂ ಅಷ್ಟು ತಲೆನೂ ಕೂಡ ಕೆಡಿಸ್ಕೊಡೋದಿಲ್ಲ. ನಾನು ನೆಮ್ಮದಿಯಾಗಿದ್ದೇನೆ, ನನ್ನ ಸುತ್ತಲಿನ ವಾತಾವರಣ ನೆಮ್ಮದಿಯಾಗಿದ್ದರೆ ಸಾಕು. ಗೊತ್ತೋ ಗೊತ್ತಿಲ್ಲದೋ ಇವ್ರ ಜೊತೆ ಯಾರು ಸ್ವಲ್ಪ ಅಂದರೆ ಜಗಳಗಳನ್ನು ಮಾಡಿಕೊಂಡ್ರೆ, ಒಂದಷ್ಟು ನಿಷ್ಠೂರ ಮಾಡಿಕೊಂಡ್ರೆ ಅವ್ರ ಸವಾಸನೆ ಬೇಡ ಅಂತೇಳಿ ಸೈಡ್ಗೆ ಇಟ್ಕೊಂಡ್ಬಿಡ್ತಾರೆ ಅಂತ. ತುಂಬ ಜನ ಗೊತ್ತಾಗ್ತಿರ್ಬೋದು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ. ಅಂದರೆ ಮೃಗಶಿರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ. ಈ ಮೃಗಶಿರ ನಕ್ಷತ್ರದಲ್ಲಿ ಯಾರು ಜನನವಾಗಿರುತ್ತರೋ ಅವ್ರಿಗೆ ವೇ, ಓ, ಕ, ಕಿ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆ ಯಶಸ್ಸನ್ನು ಪಡೆದುಕೊಳ್ಬೋದು. ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ, ಮಹಾನಕ್ಷತ್ರ ಅಂದರೆ ಮೊದಲು ಎಲ್ಲರಿಗೂ ತಲೆ ಹೊಕ್ಕೋದು ಏನಂತ ಹೇಳಿದ್ರೆ ಹೊಂದಾಣಿಕೆ, ಅಂದರೆ ಸಾಲಾವಳಿ. ಯಾವ್ದಾರ ವ್ಯಕ್ತಿದು ಮಹಾನಕ್ಷತ್ರ ಆದರೆ 36 ಗಣಕುಟಕ್ಕೆ 5 ಅಥವಾ 6 ಗಣಕುಟ ಕೂಡ ಬಂದರೆ ಮದುವೆ ಮಾಡಿಬಿಡ್ಬೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. 36 ಗಣಕುಟಕ್ಕೆ 19 ಅಥವಾ 18 ಗಣಕುಟ ಕೂಡ ಬಂದರೆ ಮದುವೆ ಮಾಡ್ಬೋದು. ಆದರೆ ಮಹಾನಕ್ಷತ್ರವಾಗಿದ್ದರೆ ಕಮ್ಮಿಯ ಗಣಕುಟ ಕೂಡ ಬಂದರೆ ಮದುವೆ ಮಾಡ್ಬೋದು ಅಂತ ಪ್ರತಿಯೊಬ್ಬರಿಗೂ ಅಂದ್ಕೊಂಡಿರ್ತೀರ. ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಈ ಮಹಾನಕ್ಷತ್ರದಲ್ಲಿ ಯಾರು ಜನವಾಗಿರ್ತಾರೋ ಆಗಲೇ ಹೇಳ್ದಂಗೆ ಸೌಮ್ಯ ಸ್ವಭಾವವನ್ನು ಹೊಂದಿರ್ತಾರೆ. ಸದಾಕಾಲ ಕಾಮಾಗಿ ಅವರಾಯಿತು ಅವ್ರ ಕೆಲಸವನ್ನಾಯಿತು ಈ ಥರ ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಒಳ್ಳೆ ಬುದ್ಧಿಶಾಲಿಗಳಾಗಿರ್ತಾರೆ. ಸದಾಕಾಲ ಒಂದಾದ ಮೇಲೆ ಮತ್ತಿನ್ಯಾವುದನ್ನು ತಿಳ್ಕೊಳ್ಳೋಣ ಅಥವಾ ಮತ್ತಿನ್ಯಾವುದರ ಕೆಲಸವನ್ನು ಮಾಡೋಣ ಅಂತ ಇರ್ತಾರೆ. ಸದಾಕಾಲ ಬ್ಯುಸಿಯಾಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಅಂದರೆ ಒಂದು ಕೆಲಸ ಮುಗಿದಿದ ತಕ್ಷಣ ಮತ್ತಿನ್ಯಾವ ಕೆಲಸ ಮಾಡೋಣ, ಮತ್ತೆ ಕೆಲಸ ಮುಗಿದಿದ ತಕ್ಷಣ ಮತ್ತಿನ್ಯಾವ ಕೆಲಸ ಮಾಡಿದ್ರೆ ನಂಗೆ ಲಾಭ ಆಗುತ್ತೆ. ಅಂದರೆ ಜೀವನದ ಸಂಪೂರ್ಣ ಶ್ರೇಯಸ್ಸಕ್ಕೆ ಇಡೀ ಜೀವನ ಪರ್ಯಂತ ಒಂಥರ ಏನಂದರೆ ದುಡಿಯತಕ್ಕಂಥ ಕುದುರೆ ಅಂತ ನಾವು ಆಡು ಭಾಷೆಯಲ್ಲಿ ಬಳಸ್ತೀವಿ. ಆ ಥರ ಸದಾಕಾಲ ದುಡಿತಾ ಹೋಗ್ತಾ ಇರ್ತಾರೆ ಮತ್ತು ಸದಾಕಾಲ ಬ್ಯುಸಿಯಾಗಿರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಈ ನಕ್ಷತ್ರದಲ್ಲಿ ಜನನವಾದವರು ಸದಾಕಾಲ ಅಸಮ್ಮುಖಿಗಳಾಗಿರ್ತಾರೆ. ಸದಾಕಾಲ ಆಸೆ ಭರಿತ ಮಾತುಗಳನ್ನು ಆಡ್ತಿರ್ತಾರೆ ಅಂತ. ನಾನೂ ಸಂತೋಷವಾಗಿರ್ತೀನಿ, ನನ್ನ ಸುತ್ತಲಿನ ವಾತಾವರಣ ಸಂತೋಷವಾಗಿರಬೇಕು ಅಂತ ಅಪೇಕ್ಷೆ ಮಾಡತಕ್ಕಂಥದ್ದು. ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಗೊತ್ತಿರಲಿ, ಮಾತಾಡೋಕ್ಕಿಂತ ಅವರ ಕಣ್ಣಿನಲ್ಲೇ ಸದಾಕಾಲ ಮಾತಾಡಿಬಿಡ್ತಾರೆ ಅಂತ. ಅಂದರೆ ಯಾವುದನ್ನು ಕನ್ವೆ ಮಾಡಬೇಕು ಅಂತ ಇರ್ತಾರೋ ಜನಗಳಿಗೆ, ಅವರ ಆತ್ಮೀಯ ಸರ್ಕಲ್ಗೆ ಕಣ್ಣಿನಲ್ಲೇ ಕನ್ವೆ ಮಾಡಿಬಿಡ್ತಾರೆ. ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ, ಈ ನಕ್ಷತ್ರದವರು ಮಾತಾಡೋಕ್ಕಿಂತ ಕಣ್ಣಿನ ಸನ್ನೆಗಳಲ್ಲೇ ಆಗೋಗಳನ್ನು ಸಂಪೂರ್ಣವಾಗಿ ಹೇಳೇ ಬಿಟ್ಟಿರ್ತಾರೆ ಅಂತ ತುಂಬ ಜನಕ್ಕೆ ಅನಿಸ್ತಿರುತ್ತೆ. ಯಾಕೆ ಈ ಥರ ಕಣ್ಣಿನ ಸನ್ನೆ ಮಾಡ್ತಿದ್ದಾರೆ, ಇವ್ರ ಉದ್ದೇಶ ಏನು ಅಂತ. ಅಂದರೆ ಅಷ್ಟು ಚತುರರು ಅಂತ. ಕಣ್ಣಿನ ಸನ್ನೆಯ ಮುಖಾಂತರವೇ ಯಾವ ವ್ಯಕ್ತಿಗೆ ಏನು ಕನ್ವೆ ಮಾಡಬೇಕು ಅಂತ ಹೇಳಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಅಷ್ಟು ಸುಲಭವಾಗಿ ಹೇಳ್ಕೊಂಡ್ಬಿಟ್ಟಿರ್ತಾರೆ ಅಂತ. ಸದಾಕಾಲ ಇವರು ತ್ಯಾಗಿಗಳಾಗಿರ್ತಾರೆ. ಅಂದರೆ ನನಗೆ ಯಾವುದೋ ಒಂದು ವಸ್ತು ಸಿಕ್ಕಿರುತ್ತೆ, ಆ ವಸ್ತುವಿನಿಂದ ಅವರ ಸ್ನೇಹಿತರು, ಸಂಬಂಧಿಕರು ಅಥವಾ ಹಿತೈಷಿಗಳಿಗೂ ಆ ವಸ್ತು ಕೊಟ್ಟರೆ ಜೀವನದಲ್ಲಿ ಏನಾದ್ರು ಅಭಿವೃದ್ಧಿ ಆಗುತ್ತೆ ಅಂದರೆ ತನ್ನ ಬಗ್ಗೆ ಯೋಚನೆ ಮಾಡದೇ ಆ ವಸ್ತುವನ್ನು ಅವರು ಕೊಟ್ಬಿಡ್ತಾರೆ. ನಿನಗೆ ಒಳ್ಳೇದಾಗಲಿ, ನಿನಗೆ ಒಳ್ಳೇದಾದರೆ ಒಂದು ದಿನ ನನಗೆ ಅಥವಾ ಬೇರೆ ಇನ್ಯಾರಿಗಾರ ನೀವು ಒಳ್ಳೇದನ್ನು ಮಾಡ್ತೀಯ ಅಂತ ಅಷ್ಟು ತ್ಯಾಗದ ಮನೋಭಾವ ಇರುತ್ತೆ ಅಂತ. ಸದಾಕಾಲ ಅಭಯ ಹಸ್ತವನ್ನು ಕೂಡ ಚಾಚ್ತಾರೆ. ಅಂದರೆ ಸಹಾಯವನ್ನು ಮಾಡೋ ಗುಣಗಳಿರುತ್ತೆ ಅಂತ. ಯಾರ ಕಷ್ಟ ಅಂತ ಬಂದರೆ ತನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಮತ್ತೆ ಪರರಿಗೂ ಕೂಡ ಸಹಾಯವನ್ನು ಮಾಡ್ತಾರೆ ಅಂತ. ಗೊತ್ತೋ ಗೊತ್ತಿಲ್ಲದೋ ಒಂದಷ್ಟು ವಿಚಾರಗಳಿಗೆ ಟೆನ್ಷನ್ಸ್ ಮಾಡ್ಕೊಳ್ತಿರ್ತಾರೆ ಅಂತ. ನೀವು ಅಬ್ಸರ್ವ್ ಮಾಡಿ, ಈ ನಕ್ಷತ್ರದವರು ತುಂಬ ಕಾಮಾಗಿರ್ತಾರೆ, ಕೂಲಾಗಿರ್ತಾರೆ. ಒಂದಷ್ಟು ವಿಚಾರಗಳನ್ನು ಯಾರು ಪದೇ ಏನೋ ಸಮಸ್ಯೆ ಆಗ್ತಿದೆ ಅವರ ತಲೆಗೆ ತುಂಬಿದಾಗ ಅಥವಾ ಪರಿಸ್ಥಿತಿಗಳು ಆ ಥರ ಅವರ ಏರಿದಾಗ ಗೊತ್ತೋ ಗೊತ್ತಿಲ್ಲದಷ್ಟು ಗಾಬರಿ ಆಗ್ತಾರೆ, ಟೆನ್ಷನ್ಸ್ ಮಾಡ್ಕೊಳ್ತಾರೆ. ಏನನ್ನೋ ಮಾಡೋಕ್ಕೋಗಿ ಮತ್ತೇನೇನೋ ಮಾಡೋಕ್ಕೆ ಹೋಗ್ತಾರೆ. ಒಂದಷ್ಟು ಪರಿಸ್ಥಿತಿಗಳನ್ನು ತಮ್ಮ ಕೈಯಾರ ಒಂದಷ್ಟು ವಿಚಾರಗಳಲ್ಲಿ ಹಾಳು ಮಾಡ್ಕೊಳ್ತಾರೆ ಅಂತ. ಅದೇ ರೀತಿ ಸದಾಕಾಲ ಇವರು ಒಂದಷ್ಟು ಯೋಚನೆ ಮಾಡ್ತಾರೆ, ಆರೋಗ್ಯ ಸಮಸ್ಯೆಗಳನ್ನ ತಂದ್ಕೊಳ್ಬೋದು ಅಂತ. ನೆನಪಿಟ್ಕೊಳ್ಳಿ, ಈ ನಕ್ಷತ್ರದವರು ನೀವೆಷ್ಟು ಯೋಚನೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತಿರೋ
ಅಷ್ಟು ಆರೋಗ್ಯ ಸಮಸ್ಯೆಗಳನ್ನು ಯಥೇಚ್ಛ ಮಾಡ್ಕೊಳ್ತಾ ಹೋಗ್ತೀರಾ. ಅಂದರೆ ಗೊತ್ತಿಲ್ಲ ನಿಮ್ಮ ಕೈಯಿಂದಲೇ ನೀವು ಅಪರಾಧಗಳನ್ನು ಮಾಡ್ಕೊಂಡಂಗೆ. ಅಂದರೆ ಯೋಚನೆಯನ್ನು ಕಮ್ಮಿ ಮಾಡಿ ಆಲೋಚನೆ ಇರಲಿ, ಆದರೆ ಯಥೇಚ್ಛವಾಗಿ ನಾಳೆ ಬಗ್ಗೆ ಯೋಚನೆ ಮಾಡಿ, ಮುಂದಿನ ವರ್ಷದ ಬಗ್ಗೆ ಯೋಚನೆ ಮಾಡಿ. ಆದರೆ 20-25 ವರ್ಷದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೂತ್ಕೊ. ಕನಸಿರಬೇಕು, ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು. ಆದರೆ ಇವತ್ತು ನಾಳೆ ಬಗ್ಗೆ ಆ ಕೆಲಸದಲ್ಲಿ ನೀವು ಎಷ್ಟು ತೊಡಗ್ತಾ ಹೋಗ್ತೀರಾ ಅದಷ್ಟು ಆಲೋಚನೆ ಕಮ್ಮಿ ಆಗ್ತಾ ಬರಲಿ, ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಾಗ್ತಾ ಬರೋದಿಲ್ಲ. ತುಂಬ ಜನ ಕೇಳ್ತಿರ್ತಾರೆ ಬರತಕ್ಕಂಥವ್ರು, ಗುರುಗಳೇ ನನಗೇನಾದ್ರು ಸರ್ಪದೋಷ ಇದೆಯಾ, ಸದಾಕಾಲ ನನ್ನ ಮುಖದ ಮೇಲೆ ಮೊಡವೆಗಳು ಬರ್ತಾ ಇದೆ, ಅದಷ್ಟು ಸ್ವಲ್ಪ ಸ್ಕಿನ್ ಡಿಸೀಸ್ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ತಾ ಇದ್ದೀನಿ, ಅದು ಪ್ರಮುಖವಾಗಿ ಮುಖದ ಮೇಲೆ, ಕೈ ಕಾಲುಗಳ ಮೇಲೆ. ಏನಕ್ಕೆ ಅಂತ ತಿಳಿದಿರಲಿ, ಪ್ರಮುಖವಾಗಿ ಈ ಮೃಗಶಿರ ನಕ್ಷತ್ರದಲ್ಲಿ ಯಾರು ಜನನವಾಗಿರುತ್ತೋ ಅವ್ರಿಗೆ ಮುಖದ ಮೇಲೆ ಜಾಸ್ತಿ ಮೊಡವೆಗಳು ಆಗ್ತಾ ಇರುತ್ತೆ, ಡಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ, ಬಿಸಿಲಿಗೆ ಒಂದು ಸ್ವಲ್ಪ ಹೋಗಿದ ತಕ್ಷಣ ಬೇಗ ಬ್ಲ್ಯಾಕ್ ಆಗಿಬಿಡ್ತಾರೆ. ಈ ಥರ ಚರ್ಮ ವ್ಯಾಧಿಗಳನ್ನು ಅನುಭವಿಸತಕ್ಕಂಥದ್ದು ಆಲ್ಮೋಸ್ಟ್ ನಿಮಗೆ ಈ ನಕ್ಷತ್ರದ ಜನನವಾದವರು. ಮತ್ತು ಈ ನಕ್ಷತ್ರದಲ್ಲಿ ಯಾರು ಜನನವಾಗಿರ್ತಾರೋ ಗೊತ್ತಿಲ್ಲ ಒಂದಷ್ಟು ಹೊಟ್ಟೆಯ ವಿಚಾರಗಳು, ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದು. ಹಾಗಾಗಿ ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಇರಲಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ನಾನು ಈ ನಕ್ಷತ್ರದ ಜನನ ಆಗಿಬಿಟ್ಟಿದ್ದೀನಿ, ನಾನು ಯಾವ ಕೆಲಸವನ್ನು ಮಾಡಿದ್ರೆ ನಂಗೆ ಒಳ್ಳೆ ಲಾಭ ಸಿಗುತ್ತೆ, ಒಳ್ಳೆ ಲಾಭ ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಆದಷ್ಟು ಬೇಗ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ತಿಳಿಸ್ಕೊಡಿ ಅಂತ ಬರತಕ್ಕಂಥವ್ರ ಪ್ರತಿಯೊಬ್ಬರ ಪ್ರಶ್ನೆಯೂ ಇದೆ. ಅದು ಹೇಗೆ ಅನಿಸ್ಬಿಟ್ಟಿರುತ್ತೆ ಅಂದರೆ, ಮನೇಲಿ ಯಾರು ಹೇಳ್ಬಿಟ್ಟಿರ್ತಾರೆ, ನೀ ಮಹಾನಕ್ಷತ್ರ ಜನನ ಆಗಿದೆಯಾ ಕಣಪ್ಪ, ನಾನು ಅಂದ್ಕೊಂಡಿದ್ದಲ್ಲೆಲ್ಲ ಲಾಭ ಆಗತ್ತೆ ಅಂತ. ಫಸ್ಟ್ ಅವ್ರು ಬಂದು ಏನು ಕೇಳ್ತಾರೆ ಅಂದರೆ, ನಕ್ಷತ್ರವೇ ಹೇಳೋದಿಲ್ಲ, ಗುರುಗಳೇ ನಾನು ಮಹಾನಕ್ಷತ್ರದ ಜನನ ಆಗಿದ್ದೀನಿ, ನನಗೆ ಯಾವಾಗ ಲಾಭ ಆಗತ್ತೆ, ಅಥವಾ ನಾನು ಯಾವಾಗ ಒಳ್ಳೆ ಕೋಟಿ ಸಂಪಾದನೆ ಮಾಡ್ತೀನಿ, ಅಥವಾ ನನಗೆ ಯಾವಾಗ ದೊಡ್ಡ ಐಶ್ವರ್ಯವಂತನಾಗ್ತೀನಿ, ನನ್ನ ಹೆಸರು ಇಡೀ ಪ್ರಪಂಚದ ಕೀರ್ತಿ ಸಂಪಾದನೆ ಆಗುತ್ತೆ ಅಂತ ಬಂದು ಕೇಳೋರು ಹೊರತು, ನನ್ನ ಆರೋಗ್ಯ ಯಾವಾಗ ಇನ್ನೂ ತುಂಬ ಚೆನ್ನಾಗಿ ಯಥೇಚ್ಛವಾಗತ್ತೆ, ಅಥವಾ ನನಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಮುಂದೆ ಬರೋದಿಲ್ಲ ಅಲ್ವಾ, ಈ ಥರ ಕೇಳೋರೇ ಕಮ್ಮಿ ಆಗಿಬಿಟ್ಟಿದ್ದಾರೆ. ಅಂದರೆ ಜನಕ್ಕೆ ತಲೆಗೆ ಒಪ್ಪಿಬಿಟ್ಟಿದೆ. ತುಂಬ ಜನಕ್ಕೆ ಒಂದು ಹಾಸ್ಯಾಸ್ಪದ ಪ್ರಶ್ನೆ ಅಂದರೆ, ಎಲ್ಲ ಜನಕ್ಕೆ ಅನ್ಕೊಳ್ತಿರ್ತಾರೆ ಯೋಗಗಳು ಅಂತ. ಯೋಗ ಬಂದ ತಕ್ಷಣ ನಾನು ರಾಜಯೋಗದಲ್ಲಿ ಹುಟ್ಟಿದ್ದೇನೆ ಅಂತ. ತಿಳಿದಿರಲಿ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯೋಗದಲ್ಲೇ ಹುಟ್ಟಿರ್ತಾನೆ. ಯೋಗಗಳಲ್ಲಿ ಲಕ್ಷಾಂತರ ಯೋಗಗಳು ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾವ ಯೋಗದಲ್ಲಿ ಯಾರು ಜನನವಾಗಿರ್ತೀರಾ, ಅವ್ರು ಯಾವ ಕೆಲಸ ಮಾಡಿದ್ರೆ ಯಾವ ಲಾಭಗಳನ್ನು ಹೊಂದ್ಬೋದು ಅಂತ. ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ಅದು ಮಹಾನಕ್ಷತ್ರವೇ ಆಗಿರಲಿ ಅಥವಾ ದೋಷಪೂರಿತ ನಕ್ಷತ್ರವೇ ಆಗಿರಲಿ, ಆದರೆ ನಿಮ್ಮ ಮನಸ್ಥೈರ್ಯ, ನಿಮ್ಮ ಸತ್ಯದ ಮಾರ್ಗ ಸದಾಕಾಲ ಒಳ್ಳೆ ಲಾಭವನ್ನೇ ಕೂಡ ಅಪೇಕ್ಷೆ ಮಾಡುತ್ತೆ ಅಂತ ಹೇಳಿ. ತುಂಬ ಜನ ಅಂದ್ಕೊಳ್ತಿರ್ತೀರ, ನಾನು ಈ ನಕ್ಷತ್ರದಲ್ಲಿ ಜನನವಾಗಿದ್ದೀನಿ, ನಾನು ಯಾವ ಕೆಲಸ ಮಾಡಿದರೆ ಲಾಭ ಅಪೇಕ್ಷೆ ಮಾಡ್ಬೋದು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಕೆಲಸಗಳನ್ನು ಮಾಡಿ ಒಳ್ಳೆ ಲಾಭವನ್ನು ಅಂದ್ಕೊಳ್ತೀರ. ಅಂದರೆ ತುಂಬ ಜನ ನಾನು ಒಂದು ದೊಡ್ಡ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದು ಒಂದು ಸ್ಟೇಷನರಿ ಅಂಗಡಿಗಳನ್ನು ಓಪನ್ ಮಾಡಬೇಕು, ಅಥವಾ ಲೈಟ್ ಕಂಬಗಳನ್ನು ಪ್ರಿಪೇರ್ ಮಾಡತಕ್ಕಂಥ ಒಂದು ಬಿಸ್ನೆಸ್ ಮಾಡಬೇಕು, ಅಥವಾ ವೈರ್ಗಳನ್ನು ಪ್ರಿಪೇರ್ ಮಾಡೋ ಬಿಸ್ನೆಸ್ ಆಗಿರ್ಬೋದು, ಚಾರ್ಜರ್ಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ಸಂಬಂಧಪಟ್ಟಿದ್ದು ನೀವು ಏನೇ ವಸ್ತುಗಳನ್ನು ಮಾರ್ತೀನಿ ಅಂದ್ರೆ ಮಾರಿ ಒಳ್ಳೆ ಲಾಭ ಅನುಭವಿಸ್ತಾರೆ. ಅದೇ ರೀತಿ ತುಂಬ ಜನ ಅಂದ್ಕೊಳ್ತಿರ್ತಾರೆ, ನಾನು ಭೂಮಿಯನ್ನು ರಿಯಲ್ ಎಸ್ಟೇಟನ್ನು ಮಾಡಬೇಕು, ಭೂಮಿಯನ್ನು ಪರ್ಚೇಸ್ ಮಾಡಿ ಇನ್ಯಾರಿಗೋ ಮಾರಬೇಕು, ಅಥವಾ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂದರೆ ಖಂಡಿತವಾಗಿ ಲಾಭ ಅನುಭವಿಸ್ತೀರಾ. ತಿಳಿದಿರಲಿ, ಜಾತಕದಲ್ಲಿ ಕುಜ ಚೆನ್ನಾಗಿದ್ದರೆ ಮಾತ್ರ ಈ ವಿಚಾರದಲ್ಲಿ ಲಾಭ. ನಿಮಗೆ ಈ ಥರ ಜಾತಕ ಪರಿಶೀಲನೆಗಳಾಗಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ. ಈ ವಿಚಾರದಲ್ಲಿ ನಿಮಗೆ ಸೂಕ್ತ ಪರಿಹಾರ ಸಲಹೆಗಳನ್ನು ಸದಾಕಾಲ ನೀಡುತ್ತೇವೆ. ಮುಂದಿನ ನಕ್ಷತ್ರ ತುಂಬ ರೋಚಕ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನನವಾದರೆ ಈ ಕೆಲಸ ಮಾಡಿದ್ರೆ ಖಂಡಿತ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಯಾವುದು ಅಂತ ಹೇಳ್ತೀರಾ, ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.